ಇದರ ಸಂಬಂಧ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಅಂದ್ರೆ ಭವಿಷ್ಯದಲ್ಲಿ ಯಾವುದಾದರೂ ಇದೆ. ಈ ದೂರೇನಿದೆ, ಈ ದೂರಿನ ಆಧಾರದಲ್ಲಿ ಇತರೆ ಯಾವುದಾದರೂ, ಈಗ ಫಾರ್ ಎಕ್ಸಾಂಪಲ್ ಅನನ್ಯ ಭಟ್ ಅವರ ತಾಯಿ ಬಂದು ದೂರನ್ನು ಕೊಟ್ಟಿದ್ದಾರೆ, ನನ್ನ ಮಗಳು ಕೂಡ ನಾಪತ್ತೆ ಆಗಿದ್ಲು ಅಂತೇಳಿ, ಅಥವಾ ಆ ಶವವನ್ನ ಡಿಗ್ ಮಾಡುವಂತಹ ಸಂದರ್ಭದಲ್ಲಿ ಯಾರಾದರೂ ಇಲ್ಲ ಇವರು ನಮ್ಮ ಕಡೆಯವರು ಅಂತೇಳಿ ಬಂದು ಅವರೇನಾದರೂ ದೂರನ್ನು ಕೊಟ್ರೆ, ಅಥವಾ ಅಲ್ಲಿ ನಾಪತ್ತೆಯಾದಂತಹ ವ್ಯಕ್ತಿಗಳ ಮಹಿಳೆಯರು ಮಕ್ಕಳು ಇರ್ಬೋದು, ಯಾರೇ ಇರ್ಬೋದು, ಅವರು ಇಲ್ಲ ನಮ್ಮವರು ಕೂಡ ಇಲ್ಲಿ ಸತ್ತು ಹೋಗಿದ್ದಾರೆ, ಅವರು ಇಲ್ಲಿ ಕಾಣೆಯಾಗಿದ್ದಾರೆ, ಅವರ ಡೆಡ್ ಬಾಡಿ ಸಿಕ್ಕಿಲ್ಲ ಅಥವಾ ಅವರು ನಮಗೆ ಸಿಕ್ಕಿಲ್ಲ ಅಂತೇಳಿ ಏನಾದರೂ ದೂರನ್ನು ಕೊಟ್ರೆ, ಆ ದೂರುಗಳು ಅಂದ್ರೆ ಭವಿಷ್ಯದಲ್ಲಿ ಕೂಡ ದಾಖಲಾಗಬಹುದಾದಂತಹ ಪ್ರಕರಣಗಳು, ನಾಟ್ ಓನ್ಲಿ ದಿಸ್ FIR, ಕೇವಲ ಇದು ಒಂದೇ ಪ್ರಕರಣ ಅಲ್ಲ, ಭವಿಷ್ಯದಲ್ಲಿ ದಾಖಲಾಗುವಂತಹ ಪ್ರಕರಣಗಳು ಸೇರಿ ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ಆದೇಶವನ್ನ ಕೊಟ್ಟಿದೆ. ಇತರೆ ಪೊಲೀಸ್ ಠಾಣೆಗಳಲ್ಲಿ, ನಾಟ್ ಓನ್ಲಿ ಇನ್ ಧರ್ಮಸ್ಥಳ ಪೊಲೀಸ್ ಠಾಣೆ, ಕೇವಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ, ಈ ಏನೋದು ಕ್ರಿಮಿನಲ್ ನೆಟ್ವರ್ಕ್ ಅಂತೇಳಿ ಒಂದು ಪದವನ್ನು ಬಳಕೆ ಮಾಡಲಾಗಿದೆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಈ ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಠಾಣೆಗಳಲ್ಲಿ ಏನಾದರೂ ನಾಪತ್ತೆ ಕೇಸು, ಕಣ್ಮರೆ ಆಗಿದ್ದಾರೆ, ಕಾಣೆ ಆಗಿದ್ದಾರೆ, ಕಾಣಿಸ್ತಾ ಇಲ್ಲ, ಧರ್ಮಸ್ಥಳಕ್ಕೆ ಹೋದಂಥವ್ರು ಅಂತೇಳಿ ಆ ಥರದ್ದೇನಾದರೂ ಕೇಸುಗಳಿದ್ದರೆ ಇತರ ಠಾಣೆಗಳಲ್ಲಿ ಆ ಪ್ರಕರಣಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದಿದ್ರು 14ನೇ ತಾರೀಕು ಜುಲೈ ಇದೇ ತಿಂಗಳು. ಆ ಪತ್ರವನ್ನ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವರ ಪತ್ರದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ, ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ದಿನಾಂಕ 12/7/2025 ಟೈಮ್ಸ್ ನೌ ಮತ್ತು ಇತರೆ ಮಾಧ್ಯಮಗಳಲ್ಲಿ, ಏನು ಇಂಗ್ಲಿಷ್ ಮೀಡಿಯಾದ ಯಾಕೆ ತಗೊಂಡ್ರು ಸರ್ಕಾರ, ಮೋಸ್ಟ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕನ್ನಡ ಮೀಡಿಯಾಗಳನ್ನು ನೋಡೋದ್ರ ಬದಲು ಇಂಗ್ಲಿಷ್ ಮೀಡಿಯಾವನ್ನು ನೋಡ್ತಿರುವಂಥವರ ಸಂಖ್ಯೆ ಜಾಸ್ತಿ ಇದೆ, ಬಡ್ಕೋತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಫ್ರೀಡಮ್ TV ಕೂಡ ಫ್ರಮ್ ಡೇ 1 ಕವರ್ ಮಾಡ್ತಾ ಇದೆ. ಆದರೆ ಈ ಆದೇಶದಲ್ಲಿ ಟೈಮ್ಸ್ ನೌ ಅಂತ ಹೇಳಿದ್ದಾರೆ. ಅವರು ಇತ್ತೀಚೆಗೆ ಬಂದಂಥ ಚಿಲ್ಟು ಪಿಲ್ಟುಗಳವರು ಈ ವಿಚಾರಕ್ಕೆ. ನ್ಯಾಷನಲ್ ಮೀಡಿಯಾ ಹೌದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಂಗ್ಲಿಷ್ ಮೀಡಿಯಾ ಹೌದು, ದೊಡ್ಡ ನೆಟ್ವರ್ಕ್ ಇದೆ, ಹೌದು, ಎಲ್ಲ ಒಪ್ಕೊಳ್ಳೋಣ. ಬಟ್ ಧರ್ಮಸ್ಥಳ ಮತ್ತು ಈ ಘಟನಾವಳಿಗಳ ವಿಚಾರಕ್ಕೆ ಟೈಮ್ಸ್ ನೌಗಿಂತ 2-3 ವರ್ಷದಿಂದ ಫೈಟ್ ಮಾಡ್ತಿರೋವಂಥವ್ರು ಇದ್ದಾರೆ ಮಾಧ್ಯಮಗಳು. ಅದೇನು ಇಂಗ್ಲಿಷ್ ಮೀಡಿಯಾಗಳ ದೊಡ್ಡ ರೋಗ ಬಡ್ಕೊಂಡಿದೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ದೇವರಿಗೆ ಗೊತ್ತು. ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಮತ್ತು ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿಯನ್ನ ಪ್ರಸಾರ ಮಾಡಿರುವುದು ಆಯೋಗ ಅಂದ್ರೆ ಮಹಿಳಾ ಆಯೋಗ ಬರೆದಿರುವಂತಹ ಪತ್ರದಲ್ಲಿ ಗಂಭೀರವಾಗಿ ಪರಿಗಣಿಸಿದೆ. ಈ ಮಾಧ್ಯಮ ವರದಿ ಮತ್ತು ಶವಗಳನ್ನ ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ. ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳನ್ನು, ಸೊ ನಾವು ದ ಕೇಸ್ ವಿಲ್ ಎಕ್ಸ್ಟೆಂಡ್ ಟು ನಿಯರ್ಲಿ 20 years ಬ್ಯಾಕ್, 20 ವರ್ಷಗಳಷ್ಟು ಹಳೆಯದಾದ ಪ್ರಕರಣಗಳನ್ನು ಈಗ SIT ಕೆದಕತ್ತೆ. 20 ವರ್ಷಗಳಿಂದ ನಾಪತ್ತೆಯಾದ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳನ್ನು, ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ 20 ವರ್ಷಗಳಿಂದ ನಾಪತ್ತೆಯಾದ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳನ್ನು ಅಸ್ವಾಭಾವಿಕವಾದ ಅನ್ಯಾಚುರಲ್ ಡೆತ್, ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಹಿರಿಯ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಮಹಿಳಾ ಆಯೋಗದವರು ಕೋರಿರುತ್ತಾರೆ. ಮೇಲೆ ಓದಲಾದ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಕೇಸ್ ನಂಬರ್ 39/2025 ಕಲಂ BNS 211A ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಅಧ್ಯಕ್ಷರು
ಕರ್ನಾಟಕ ಮಹಿಳಾ ಆಯೋಗ ಇವರ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ದಾಖಲಾಗಿರುವಂತಹ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNS ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯನ್ನ ಕೈಗೊಳ್ಳಲು ಸೂಕ್ತವಾದಂತಹ ತನಿಖಾ ತಂಡವನ್ನ ರಚನೆ ಮಾಡುವಂತದ್ದು ಸೂಕ್ತ ಅಂತೇಳಿ ಸರ್ಕಾರ ಭಾವಿಸಿ ಈ ಕೆಳಕಂಡಂತೆ ಆದೇಶವನ್ನ ಹೇಳಲಾಗಿದೆ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ 39/2025 ಕಲಂ 211A BNS ಇದರ ಅಡಿಯಲ್ಲಿ ಪ್ರಕರಣದ ಸಮಗ್ರ ತನಿಖೆಯನ್ನ ನಡೆಸಲು 4 ಅಧಿಕಾರಿಗಳ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಅದರ ನೇತೃತ್ವವನ್ನ ಹಿರಿಯ ಪ್ರಮುಖ ಪೊಲೀಸ್ ಅಧಿಕಾರಿ ಡಾಕ್ಟರ್ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಎಂಎನ್ ಅನುಚೇತ್, ಡಾಕ್ಟರ್ ಪ್ರಣವ್ ಮೊಹಂತಿ IPS ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ, ಎಂಎನ್ ಅನುಚೇತ್ IPS ಉಪ ಪೊಲೀಸ್ ಮಹಾ ನಿರೀಕ್ಷಕರು ನೇಮಕಾತಿ ಬೆಂಗಳೂರು, ಶ್ರೀಮತಿ ಸೌಮ್ಯಲತಾ IPS ಉಪ ಪೊಲೀಸ್ ಆಯುಕ್ತರು ಬೆಂಗಳೂರು, ಜಿತೇಂದ್ರ ಕುಮಾರ್ ದಯಾಮ IPS ಅಧಿಕಾರಿ ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇವರಿಗೆ ಈ ತನಿಖೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಸರ್ಕಾರದಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.